ಒಳ್ಳೆ ಸರ್ಕಸ್ ಮಾಡ್ದಂಗೆ ಆಗೈತೆ. ನಾನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲರೂ ಪದೇ ಪದೇ ಅದನ್ನ ನೋಡ್ತಿರ್ತಾರೆ, ಏನು ಮಾಡತ್ತ ನೀವು ಅಂತೇಳಿ. ಬಟ್ ನೋಡಿದ್ರೆ ಇಲ್ಲಿ ನೋಡ್ರಿ, ಇದು ರೈಲ್ವೆ ಸ್ಟೇಷನ್ ಅನ್ಸಾತಿಲ್ಲ. ಲಿಟ್ರಲಿ ಯಾವ ಲೆವೆಲ್ ಸಫಿಸ್ಟಿಕೇಟೆಡ್ ಆಮೇಲೆ ಎಷ್ಟು ಕ್ಲೀನಾಗಿ ಇಟ್ಟಾರಂದ್ರೆ ಏರ್ಪೋರ್ಟ ಅನ್ಸಾತೈತಿ. ಅಲ್ಲಿ ಇಲ್ಲಿ ಕೇಳಿದೆ, ಎಲ್ಲರೂ ಒಂದೊಂದು ಪ್ರೊಸೀಜರ್ ಹೇಳ್ತಾರೆ. ಬಟ್ ಮೇನ್ ಏನಂದ್ರೆ, ಒಂದು ನೀವು ಆನ್ಲೈನ್ ತೊಗೋಬೋದು, ಇಲ್ಲ ಆಫ್ಲೈನ್ ಇಲ್ಲೇ ಇದು ಮೇನ್ ಮಂದಿರ ಏನೈತಲ್ಲ ಅದ್ರ ಹತ್ರ ಇನ್ನೊಂದು ಅಮ್ಮವ್ವ ಮಂದಿರ ಅಂತ ಬರ್ತೈತಿ, ಅಲ್ಲಿ ಮಾಡಿಸ್ಕೋಬೋದು. ಅದು ಸುಮ್ಮನೆ ಯಾರ್ಯಾರ್ದೋ ಕಡೆ ಎಲ್ಲೆಲ್ಲ ಹೋಗಿ ಸ್ಕ್ಯಾಮ್ ಮಾಡಿಸ್ಕೋಬದ್ಲಿ ಸೊ ಮೇನ್ ಏನೈತಲ್ಲ ಅಫಿಷಿಯಲ್ ಪ್ರೊಸೆಸ್ ಇದ್ದಲ್ಲಿ ಹಂಗೆ ಮಾಡಿಸಿದ್ರೆ ಬೆಸ್ಟ್. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೀನಿ. ಎಸ್, ಗುಡ್ ಮಾರ್ನಿಂಗ್ ಫ್ರಮ್ ಮೀರತ್. ಟೈಮ್ 6:25 AM ಇನ್ ದ ಮಾರ್ನಿಂಗ್. ಆಮೇಲೆ ಟೆಂಪ್ರೇಚರ್ ಅಂದ್ರೆ ಫುಲ್ 13 ಡಿಗ್ರಿ ಸೆಲ್ಸಿಯಸ್ ಐತಿ. ಏನು ಥಂಡಿ ಕೇಳೋಂಗಿಲ್ಲ, ಫುಲ್ ಗಡಗಡ ನಡ್ಕೊಂಗಾಗೈತಿ. ಇದು ಈ ಕಡೆ ಅಂತೂ ಹೆಂಗಂದ್ರೆ ಟೆಂಪ್ರೇಚರ್ ಯಾವಾಗಲೂ ಎಕ್ಸ್ಟ್ರೀಮ್ ಇರುತ್ತೆ. ಫುಲ್ ಥಂಡಿ ಅಂದ್ರೆ ಥಂಡಿ, ಆಮೇಲೆ ಬಿಸಿಲು ಅಂದ್ರೆ ಬಿಸಿಲು, ಆ ಲೆವೆಲ್ಗೆ. ಸೊ ಎಸ್, ಇವತ್ತು ನಾವು ಮೀರತ್ತಿಂದ ಅಯೋಧ್ಯೆ ಕಡೆ ಹೊಂಟಿವಿ. ಆಲ್ರೆಡಿ ನಮ್ಮ ಹಿಂದೆ ಇಲ್ಲಿ ನೋಡ್ತಿರ್ಬೋದು ವಂದೇ ಭಾರತ್ ಬಂದು ನಿಂತೈತಿ. ಸೊ ಎಕ್ಸಾಕ್ಟ್ಲಿ ಅಟ್ 6:35 ಇಲ್ಲಿಂದ ಮೀರಟ್ ಸಿಟಿ ಜಂಕ್ಷನಿಂದ ವಂದೇ ಭಾರತ್ ಡಿಪಾರ್ಚರ್ ಆಗಿ ಮುಂದೆ ಅಯೋಧ್ಯೆಗೆ ಹೋಗುತ್ತೆ. ಅಯೋಧ್ಯ ಅಲ್ಲಿಂದ ಮುಂದೆ ಲಾಸ್ಟ್ ಡೆಸ್ಟಿನೇಷನ್ ಕಾಶಿ ಅನ್ಸುತ್ತೆ. ಬಟ್ ಫಾರ್ ಟುಡೇ we are going to ಅಯೋಧ್ಯ. ಸೊ ಎಸ್, ಫುಲ್ ಬಾಕಿ ಏನೇನು ಕಂಪ್ಲೀಟ್ ಏನು ಜರ್ನಿ ಐತಿ ಎಲ್ಲ ಫುಲ್ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿರಿ ಎಂಡ್ ತನಕ. ಆಮೇಲೆ ಏನೇ ಇದ್ದರೂ ಕಂಪ್ಲೀಟಾಗಿ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಆಮೇಲೆ ವಿಡಿಯೋ ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹಂಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಎಸ್, ಕ್ವಿಕ್ಲಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಕಂಪ್ಲೀಟಾಗಿ ಏನೇನು ಐತಿ ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸ್ತೇನೆ. ಟೈಮ್ ಆಲ್ಮೋಸ್ಟ್ 6:30 ಆಯ್ತು. ನಮ್ಮ ಟ್ರೈನ್ ಹೊರಟ ಏನಾದರೂ ಈಗ ಸೂಪರ್ 1 hour ಆಯ್ತು ಅನ್ಸುತ್ತೆ. ಹೊರಗಡೆ ವ್ಯೂ ಅಂತೂ ಎಲ್ಲ ಫುಲ್ ಸೆಕ್ಸಿ ಐತೆ. ಎಲ್ಲ ಕಡೆ ನೋಡ್ದಲ್ಲೆಲ್ಲನೂ ಫುಲ್ ಹೊಲ ಗದ್ದೆ ಇವು ಅದಾವ. ಆಮೇಲೆ ಇನ್ನೊಂದು ಯಾಕಂದ್ರೆ ಮಾರ್ನಿಂಗ್ ಏನು ಈ ಮಂಜು ಬೀಳುತ್ತಲ್ಲ, ಮಂಜು ಬಿದ್ದು ಅದ್ರ ಮೇಲೆ ವಾಟರ್ ಡ್ರಾಪ್ಸ್ ಇರ್ತವೆ. ವಾಟರ್ ಡ್ರಾಪ್ಲೆಟ್ಸ್ ಏನು ಇರ್ತಾವಲ್ಲ, ಅದರಿಂದ ಒಂಥರ ಹೆಂಗಂದ್ರೆ ಬೆಳ್ಳಂಗೆ ಕಾಣಿಸಿರ್ತಾವೆ. ಅದು ಒಂಥರ ಡಿಫ್ರೆಂಟಾಗಿ ಕಾಣಾಗುತ್ತೆ. ಆಮೇಲೆ ಎಕ್ಸಾಕ್ಟಾಗಿ ಒಂದು ಟೀನೂ ಬಂತು. ಎಸ್, ಟೀ ಕುಡ್ಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ. ಹೊರಗಡೆ ವ್ಯೂ ಅಂತೂ ಇನ್ನೂ ಫುಲ್ ಮಂಜು ಬಿದ್ದೈತಿ. ಇನ್ನೂ ಕಂಪ್ಲೀಟಾಗಿ ಎಲ್ಲೂ ಕ್ಲಿಯರ್ ಸನ್ ಇಲ್ಲ ಇಲ್ಲ. ಅಲ್ಟಿಮೇಟ್ ವ್ಯೂ ಐತಿ. ಈ ಕಡೆಯಿಂದ ಎಲ್ಲ ಥರ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಹಂಗೆ ಇಬ್ಬನಿ ಬಿದ್ದು ನೋಡ್ಕೊಂಡು ಹೋಗಕ್ಕೆ ಒಂಥರ ರಿಫ್ರೆಶಿಂಗ್ ಅನ್ಸುತ್ತೆ. ಆಮೇಲೆ ನಮ್ಮದು ಬ್ರೇಕ್ಫಾಸ್ಟು ಬಂದೈತಿ. ಬ್ರೇಕ್ಫಾಸ್ಟ್ ಒಳಗಡೆ ಇಲ್ಲಿ ಅದೇ IRCTCದವ್ರದ್ದು ಉಪ್ಮಾ ಐತಿ. ಆಮೇಲೆ ಐ ಥಿಂಕ್ ವೆಜ್ ಕಟ್ಲೆಟ್ ಅನ್ಸುತ್ತೆ. ಅದರ ಜೊತೆಗೆ ಒಂದು ಕಪ್ ಕೇಕ್ ಐತಿ. ಅದ್ರ ಜೊತೆಗೆ ಒಂದು ಟೀ ಮಿಕ್ಸು ಐತಿ, ಬಿಸಿನೀರು ಐತಿ ಟೀ ಮಾಡ್ಕೊಳಕ್ಕೆ. ಎಷ್ಟು ತಿನ್ನೋಣ ಒಂದು ಮಸ್ತ್ ವ್ಯೂ ನೋಡ್ಕೊಂಡು. ಬೆಳಿಗ್ಗೆ ಹೆಂಗಾಗಿತ್ತಂದ್ರೆ 6:30ಗೆ ಟ್ರೈನ್ ಐತೆ ಅಂಥೇಳಿ 5:30ಗೆ ರೂಮಿಂದ ಬಿಟ್ವಿ. ನೈಟ್ ಒಂದು ಸ್ವಲ್ಪ ನಿದ್ದೆನೂ ಇಲ್ಲ. ಫುಲ್ ನಿದ್ದೆ ಹಿಡಿದು ಯಾವಾಗ ಮಲ್ಕೊಂಡಿನೋ ಯಾವಾಗ ಎದ್ದಿನೋ ಗೊತ್ತೇ ಇಲ್ಲ. ನೋಡಿದ್ರೆ 11:30 ಆಗಿತ್ತು. ಫುಲ್ ಒಂದು ಸ್ವಲ್ಪ ಮಸ್ತ್ ರೆಸ್ಟ್ ಆಯ್ತು. ಆಮೇಲೆ ಎದ್ದ ಮೇಲೆ ಮತ್ತು ಫುಲ್ ಫ್ರೆಶ್ ಅಪ್ ಆಗಿ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಇದು ಟ್ರೈನ್ ಹೆಂಗಂದ್ರೆ ಲಿಟ್ರಲಿ ಮೀರಟ್ ಸಿಟಿಯಿಂದ ಸ್ಟಾರ್ಟ್ ಆಯ್ತಂದ್ರೆ ಅಲ್ಲಿಂದ ಮೊರಾದಾಬಾದ್, ಬರೇಲಿಯಿಂದ ಲಕ್ನೋವಿಂದ ಅಯೋಧ್ಯೆ, ಅಲ್ಲಿಂದ ಕಾಶಿ.
ಸೊ ಮೀರಟ್ಟಿಂದ ಕಾಶಿಗೆ ಹೋಗ್ಬೇಕಂದ್ರೆ ನಮ್ಗೆ 9 hours ಆಗುತ್ತೆ. ಮಾರ್ನಿಂಗ್ 6:30 ಬಿಟ್ಟರೆ 3:30ಗೆ ನಾವು ರೀಚ್ ಆಗುತ್ತೆ. ಸೊ ಲಿಟ್ರಲಿ ಇಷ್ಟು ಲಾಂಗ್ ಟ್ರೈನ್, ಅದು ಒಂದೇ ಭಾರತೊಳಗಡೆ ಸಾಕಾಗೋಯ್ತು. ಅದಕ್ಕೆ ಸೊ ಇಲ್ಲೇ ಒಂದು ಸ್ವಲ್ಪ ವಾಕ್ ಮಾಡಿ ಟೈಮ್ ಪಾಸ್ ಮಾಡಿದ್ರೆ ಆತಂತೇಳಿ ಎದ್ದ ಇಲ್ಲೇ 1-2 ರೌಂಡ್ ಮಾಡಿದೆ. ಲಿಟ್ರಲಿ ಕುಂತಲ್ಲೇ ಕುಂತು ಬೋರಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಆಲ್ಮೋಸ್ಟ್ ಏನಂದ್ರೆ ಒಂದು 2-3 ರೌಂಡ್ ಮಾಡಿದೆ. ಅಟ್ಲೀಸ್ಟ್ ಅದ್ರೊಳಗಾರ ಒಂದು 10K ಸ್ಟೆಪ್ಸ್ ಆದರೆ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗೋಂಗಾಗೈತಿ ಅಷ್ಟೆ. ಎಸ್, ಫೈನಲಿ ಟೈಮ್ 12 ಗಂಟೆ ಆಯಿತು. ಮೇ ಬಿ 1:40 ಹಂಗೆ ಲಕ್ನೋ ರೀಚ್ ಆಗುತ್ತೆ. ಆಮೇಲೆ 3:30ಗೆ ಅಯೋಧ್ಯೆಗೆ ಹೋಗುತ್ತೆ. 12 ಗಂಟೆಗೆ ಆಲ್ಮೋಸ್ಟ್ ಎಲ್ಲರಿಗೂ ಲಂಚು ಸರ್ವ್ ಮಾಡ್ಯಾರ. ಬಟ್ ಅದು ಇಷ್ಟು 12 ಗಂಟೆಗೆ ಇಷ್ಟು ಬೇಗ ಏನು ಮಾಡೋದು ಅಂತ ಅಂದ್ಕೊಂಡು ನಾನು ಇನ್ನೊಂದು 6 ಬಿಟ್ಟು ತೊಗೋತೀನಿ ಅಂತ ಹೇಳಿದೆ. ಓಕೆ, ಒಳ್ಳೆ ಸರ್ಕಸ್ ಮಾಡ್ದಂಗೆ ಆಗೈತೆ. ನಾನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎಲ್ಲರೂ ಪದೇ ಅದನ್ನ ನೋಡ್ತಿರ್ತಾರೆ, ಏನು ಮಾಡತ್ತಾನೆ ಅಂತೇಳಿ. ಆಮೇಲೆ ಎಕ್ಸಾಕ್ಟಾಗಿ ಸ್ಪೀಡ್ ನೋಡ್ಬೋದು, 1:40 ತೋರಿಸಾದೈತೆ. ಎಸ್, ಟೈಮ್ ಆಲ್ಮೋಸ್ಟ್ 2:20 ಆಯಿತು. ನಮ್ಮದು ಊಟನೂ ಬಂತು. ಇಲ್ಲಿ ಒಂದು ಆಲೂ ಸಬ್ಜಿ ಐತಿ, ಆಮೇಲೆ ಸ್ವೀಟ್ ಒಳಗಡೆ ರಸಗುಲ್ಲ ಕೊಟ್ಟಾರ, ರೈಸ್ ಐತಿ, ದಾಲ್ ಮತ್ತು ಪನ್ನೀರ್ ಸಬ್ಜಿ ಐತಿ, ಆಮೇಲೆ ಇಲ್ಲಿ ಚಪಾತಿ ಅದಾವ ಮತ್ತು ಮೊಸರು ಐತಿ. ಎಸ್, ತಿನ್ನೋಣ, ತಿಂದು ಜರ್ನಿ ಕಂಟಿನ್ಯೂ ಮಾಡೋಣ. ಎಸ್, ಫೈನಲಿ ವಿ ಹ್ಯಾವ್ ರೀಚ್ಡ್ ಅಯೋಧ್ಯ. ಹೆಂಗಂದ್ರೆ ಟ್ರೈನಿಂದ ಕೆಳಗಡೆ ಕಾಲು ಇಡ್ತಿದ್ದಂಗೆ ಯಾವ ಥರ ಫೀಲ್ ಆಗತೈತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗವಲ್ದು, ಅಷ್ಟೊಂದು ಎಕ್ಸೈಟ್ಮೆಂಟ್ ಐತಿ ಫುಲ್. ನನಗೆ ಆಲ್ಮೋಸ್ಟ್ ದಿಸ್ ಈಸ್ ಮೇ ಬಿ ಸೆಕೆಂಡ್ ಟೈಮ್ ನಾನು ಬರತ್ತಿರೋದು ಅಯೋಧ್ಯೆಗೆ ವಾಪಸ್. 2 years ಬ್ಯಾಕ್ ಬಂದಿದ್ದೆ ರಾಮ ಮಂದಿರ ಆಗೋಕ್ಕಿಂತ ಫಸ್ಟ್, ಆಮೇಲೆ ಡೈರೆಕ್ಟಾಗಿ ಈಗ ಬರತ್ತೇನೆ. ಲಿಟ್ರಲಿ ಫೀಲ್ ಒಂಥರ ಈಗಲೇ ಗೂಸ್ ಬಂಪ್ಸ್ ಬರತೈತಿ. ಇನ್ನೂ ನಂದು 2 ದಿವಸದ ಐಟನರಿ ಪ್ಲ್ಯಾನ್ ಐತಿ. ಇಲ್ಲಿ ಹೆಂಗಿರುತ್ತೋ ಏನಿರುತ್ತೋ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋಲ್ತ. ನೋಡೋಣ, ಇಲ್ಲಿಂದ ನೆಕ್ಸ್ಟ್ ಆಟೋ ತೊಗೊಳ್ಳೋಣ, ಹೋಟೆಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಾಕಿ ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ಕೊಡ್ತೇನೆ ನಿಮ್ಗೆ. ಅದೇ ಫಾರ್ ಅ ಮೂಮೆಂಟ್ ನಾನು ಒಂದೇ ಭಾರತ್ ಇನ್ ಕೇಸ್ ಏನಾದರೂ ಏರ್ಪೋರ್ಟಿಗೆ ಏನಾದರೂ ಸ್ಟಾಪ್ ಮಾಡಿ ಹೋದ್ರು ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಇಲ್ಲಿ ನೋಡ್ರಿ, ಇದು ರೈಲ್ವೆ ಸ್ಟೇಷನ್ ಅನ್ಸಾತಿಲ್ಲ. ಲಿಟ್ರಲಿ ಯಾವ ಲೆವೆಲ್ ಸೊಫಿಸ್ಟಿಕೇಟೆಡ್ ಆಮೇಲೆ ಎಷ್ಟು ಕ್ಲೀನಾಗಿ ಇಟ್ಟಾರಂದ್ರೆ ಏರ್ಪೋರ್ಟ್ ಅನ್ಸಾದೈತಿ. ಆ ಲೆವೆಲ್ಗೆ ಐತೆ ಫುಲ್ ಎಲ್ಲ ಕಂಪ್ಲೀಟಾಗಿ. 3 hours later. ಎಸ್, ಫೈನಲಿ ಬ್ಯಾಕ್ ಆನ್ ದ ಸ್ಟ್ರೀಟ್ಸ್ ಆಫ್ ಅಯೋಧ್ಯ. ಸೊ ಫುಲ್ ಎಕ್ಸೈಟ್ ಆಗೇನೆ. ಏನು ಆ್ಯಕ್ಚುಲ್ ಸೀನ್ ಏನಾಗೈತಿ ಅಂದ್ರೆ, ಲಾಸ್ಟ್ 1 ಮಂತಿಂದ ನಾನು ಆನ್ಲೈನ್ ಪಾಸಸ್ ಮಾಡಿಸ್ಕೋಬೇಕಂಥೇಳಿ ಫುಲ್ ವೇಟ್ ಮಾಡತ್ತೀನಿ. ಬಟ್ ಸಿಗಲೇ ಇಲ್ಲ. ಈವನ್ ಲಾಸ್ಟ್ ವೀಕು ಫುಲ್ ಟ್ರೈ ಮಾಡಿದೆ, ಸಿಗಲೇ ಇಲ್ಲ ಸುಗಮ್ ದರ್ಶನ್ದು. ಸೊ ಇಲ್ಲೇ ಬಂದು ಹೆಂಗಾದರೂ ಟ್ರೈ ಮಾಡಿದ್ರೆ ಆಯ್ತು ಅಂಥೇಳಿ ಅಲ್ಲಿ ಇಲ್ಲಿ ಕೇಳಿದೆ. ಎಲ್ಲರೂ ಒಂದೊಂದು ಪ್ರೊಸೀಜರ್ ಹೇಳ್ತಾರೆ. ಬಟ್ ಮೇನ್ ಏನಂದ್ರೆ, ಒಂದು ನೀವು ಆನ್ಲೈನ್ ತೊಗೋಬೋದು, ಇಲ್ಲ ಆಫ್ಲೈನ್ ಇಲ್ಲೇ ಇದು ಮೇನ್ ಮಂದಿರ ಏನೈತಲ್ಲ ಅದ್ರ ಹತ್ರ ಇನ್ನೊಂದು ಅಮ್ಮವ್ವ ಮಂದಿರ ಅಂತ ಬರ್ತೈತಿ, ಅಲ್ಲಿ ಮಾಡಿಸ್ಕೋಬೋದು. ಅದು ಸುಮ್ಮನೆ ಯಾರ್ಯಾರ್ದೋ ಕಡೆ ಎಲ್ಲೆಲ್ಲ ಹೋಗಿ ಸ್ಕ್ಯಾಮ್ ಮಾಡಿಸ್ಕೋಬದ್ಲಿ ಸೊ ಮೇನ್ ಏನೈತಲ್ಲ ಅಫಿಷಿಯಲ್ ಪ್ರೊಸೆಸ್ ಇದ್ದಲ್ಲಿ ಹಂಗೆ ಮಾಡಿಸಿದ್ರೆ ಬೆಸ್ಟ್. ಸೊ ಅದಕ್ಕೆ ಇಲ್ಲಿ ಬಂದೆ. ಟಿಕೆಟ್ ಸಿಗ್ತತ್ತೋ ಇಲ್ಲ ನೋಡೋಣ ನಾಳೆಗೆ ಏನಾಗುತ್ತೆ ಅಂಥೇಳಿ. ನಾಳೆ ಮೊದಲ ಸಂಡೇ, ಇವತ್ತು ಸ್ಯಾಟರ್ಡೆ. ನಾನಿರೋದು ಸಂಡೇ ಮತ್ತು ಮಂಡೇ 2 ದಿವಸದ ಐಟನರಿ ಐತಿ. ಪಾಸ್ ಸಿಗ್ಲ ಅಂತರೂ ಮತ್ತು ತಲೆ ಕೆಟ್ಟು ಬಿಡ್ತೈತಿ. ನೋಡೋಣ ಎಕ್ಸಾಕ್ಟಾಗಿ ಹೆಂಗಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಏನಂತಂದ್ರೆ, ನೀವು ಈ ಸೈಡಿಂದ ಹನುಮಾನ್ ಗಡಿ ಬರುತ್ತೆ. ಹನುಮಾನ್ ಗಡಿಯಿಂದ ಒಂದು ಸ್ವಲ್ಪ ಸ್ಟೇಟ್ ಬಂದ್ರೆ ಅಲ್ಲಿ ದಶರಥ ಭವನ್ ಬರ್ತೈತಿ. ಅಲ್ಲಿಂದ ಬರ್ತಿದ್ದಂಗೆ ಸ್ಟೇಟ್ ಲೆಫ್ಟ್ ಹೊಳ್ತಿದ್ದಂಗೆ ಇಲ್ಲಿ ಅಮ್ಮಾವ ರಾಮ ಮಂದಿರ ಅಂತ ಐತಿ. ಸೊ ಇಲ್ಲಿಂದ ರೈಟ್ ತೊಗೊಂಡ್ರೆ ಮೇ ಬಿ ಇಲ್ಲೇ ಎಲ್ಲೋ ಪಾಸ್ ಸಿಗುತ್ತಂತಂದ್ರೆ, ಸೊ ಅದಕ್ಕೆ ನಾನು ಇಲ್ಲೇ ಸ್ಟ್ರೀಟು ನಡ್ಕೊಂತ ಹೊಂಟೇನೆ. ನೋಡೋಣ ಏನು ಸಿಗ್ತೈತೋ ಇಲ್ಲ ಅಂಥೇಳಿ.
ಸೊ ಪಾಸಸ್ಸಿಗೆಲ್ಲ ಹೆಂಗಂತಂದ್ರೆ ನಿಮ್ದು ಒಂದು ಒರಿಜಿನಲ್ ಗೌರ್ಮೆಂಟ್ ID ಪ್ರೂಫ್ ಬೇಕು, ಅದಿದ್ರೆ ಸಿಗ್ಬಿಡುತ್ತೆ ಡೈರೆಕ್ಟಾಗಿ. ಸೊ ಯಾವ ಥರ ಪಾಸ್ ಐತಿ ಏನೈತಿ ಅದನ್ನೆಲ್ಲ ನೋಡ್ತೀನಿ, ನೋಡಿ ಹೇಳ್ತೀನಿ ನಿಮ್ಗೆ ಎಕ್ಸಾಕ್ಟಾಗಿ. A few moments later. ಸೊ ಫೈನಲಿ ನನ್ನ ಚಾನ್ಸಸ್ ಆಫ್ ಗೆಟ್ಟಿಂಗ್ ಅ ಪಾಸ್ ಇಸ್ ಡಮಾರ್. ಯಾಕಂದ್ರೆ ಕೇಳ್ಕೊಂಬಂದೆ ಜಸ್ಟ್ ಒಳಗಡೆ ಅಲ್ಲ, ಅಂದ್ರೆ ಅಟ್ಲೀಸ್ಟ್ ಒಂದು 15-20 ಡೇಸ್ ಮುಂಚೆನೇ ಬುಕ್ ಮಾಡ್ಕೋಬೇಕು ಯಾವುದೇ ಇದು ಆದರೂ. ಸೊ ನಾನು ಆಲ್ಮೋಸ್ಟ್ 1 ಮಂತಿಂದನೂ ಟ್ರೈ ಮಾಡೋದಿದ್ದೆ, ಯಾವತ್ತೂ ಸಿಗಲೇ ಇಲ್ಲ. ಆಮೇಲೆ ತತ್ಕಾಲು ಹೆಂಗಂದ್ರೆ ಏನೂ ಅವೈಲೇಬಿಲಿಟಿನೇ ಇಲ್ಲ ಅಂತ. ಮತ್ತು ಇನ್ ಕೇಸ್ ಯಾರಾದರೂ 70+ ಇಲ್ಲ ಯಾರಾದರೂ ಡಿಸೇಬಲ್ಡ್ ಹೋಗಿದ್ರೆ ಅವ್ರ ಜೊತೆ ಯಾರಾದರೂ ಹೋಗಂಗಿದ್ರೆ ಆ ಥರ ಆಗ್ಬಿಡುತ್ತೆ. ಬಟ್ ಹೀಗಂದ್ರೆ ಏನೂ ಚಾನ್ಸಸ್ ಇಲ್ಲ. ಎಲ್ಲರೂ ಲೋಕಲ್ಸ್ ಎಲ್ಲ ಕೇಳಿದ್ರೆ ಅದನ್ನ ಹೇಳಿದರೆ ಏನಂದ್ರೆ ಸಂಡೇ ಇದ್ದರೂ ಮ್ಯಾಕ್ಸಿಮಮ್ 40-50 ಮಿನಿಟ್ಸ್ ಅಷ್ಟೇ ಆಗುತ್ತಂತ. ಸೊ ಡೈರೆಕ್ಟಾಗೆ ಹೋಗ್ರಿ, ಸುಮ್ಮನೆ ಯಾಕೆ ಸರ್ಕಸ್ ಮಾಡ್ತೀರಿ VIP ಅದು ಇದು ಮತ್ತೆಲ್ಲ ಪಾಸಸ್ ಅಂದ್ಕೊಂಡೆಲ್ಲ ಫುಲ್ ಸುಮ್ಮನೆ ಸ್ಕ್ಯಾಮ್ ಆಗೋ ಬಲ್ಲಿ ನಾರ್ಮಲ್ ದರ್ಶನ ಮಾಡ್ಕೋಬೋದು, ಅದೇ ಬೆಸ್ಟ್. ಸೊ ನನಗನ್ಸೋ ಪ್ರಕಾರ ಅದನ್ನೇ ಮಾಡ್ಬೋದು. ಏನೇ ಇದ್ದರೂ ಫೈನಲಿ ನಾಳೆ ಬೆಳಗ್ಗೆನ ನೋಡೋಣ, ನಾಳೆ ಬೆಳಗ್ಗೆ ಬೇಗ ಎದ್ದು ಎಕ್ಸ್ಪ್ಲೋರ್ ಮಾಡೋಣ ಎಲ್ಲ ಕಂಪ್ಲೀಟಾಗಿ. ಸೊ ಎಸ್, ನೆಕ್ಸ್ಟ್ ವಿಡಿಯೋ ಅಂತೂ ಇನ್ಸೇನ್ ಲೆವೆಲ್ ಆಗಿರುತ್ತೆ. ಸೊ ಇನ್ನು ನಾಳಿಂದ ಬರೋದೊಂದು 4-5 ವಿಡಿಯೋ ಮಿಸ್ ಮಾಡಲಾರ್ದೆ ನೋಡಿರಿ, ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫುಲ್ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಸೊ ಅಯೋಧ್ಯೆ ಹೆಂಗೈತಿ, ಆಮೇಲೆ ನೆಕ್ಸ್ಟ್ ಅದ್ರ ಮುಂದೆ ಎಲ್ಲ ಹೊಂಟೇನಿ, ಏನು ಮಾಡತ್ತೀನಿ ಎಲ್ಲನೂ ಗೊತ್ತಾಗುತ್ತೆ. ಸೊ ನಾನು ದರ್ಶನ ಮಾಡ್ತೀನಿ, ನಿಮಗೂ ದರ್ಶನ ಮಾಡಿಸ್ತೀನಿ, ಏನೇನು ಪ್ಲೇಸಸ್ ಅದಾವೆ ಎಲ್ಲದ್ರದ್ದು ಡೀಟೇಲ್ಸ್ ಕೊಡ್ತೀನಿ. ಆಮೇಲೆ ಏನೇನು ಹಿಸ್ಟ್ರಿ ಐತಿ ತಿಳ್ಕೊಳ್ಳೋಣ, ಆಮೇಲೆ ನಿಮಗೂ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಆಲ್ಮೋಸ್ಟ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಾಗ ಆದಷ್ಟು ಬೇಗ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್, ಎಂಜಾಯ್.